ಏ ಸುಮ್ಮನಿರೋ ರಾಶಿ, ಈ ಸ್ಪಂದನ ಈ ಮನೇಲಿ ಇರೋಕ್ಕೆ ಅರ್ಹತೆನೇ ಇಲ್ಲ. ವೇಸ್ಟ್ ಕ್ಯಾಂಡಿಡೇಟು. ಅಯ್ಯೋ ಅಶ್ವಿನಿ ಮ್ಯಾಮ್, ಇಲ್ಲಿರೋರು ಎಲ್ಲರೂ ವೇಸ್ಟು. ನಾನು ವೇಸ್ಟ್ ಕ್ಯಾಂಡಿಡೇಟೇ ಆಗಿರ್ಬೋದು, ಆದರೆ ಈಗ ಇಲ್ಲಿನೂ ವೇಸ್ಟು, ಸ್ಪಂದನಾನೂ ವೇಸ್ಟು. ಸೂರಜೋ ಕೇಳಲೇಬೇಡಿ, ಮಳ್ಳನ ಥರ ಆಡ್ತಾನೆ. ವೇಸ್ಟ್ ಅಂದರೆ ವೇಸ್ಟ್ ಅವನು. ಏನೋ ನಿಂದು ಏನೋ ಏನೋ ನೋಡಿದೀನಿ. ಹೋಗೋ. ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾ ಇದ್ದಂಗೆ ಅಶ್ವಿನಿ ತಲೆ ಮೇಲೆ ಹೊಡೆದು ಅವಳು ನಾಟಕ ಬಯಲು ಮಾಡ್ತೀನಿ ಅಂದೋಳು ನಾನು. ಆದರೆ ಇವಾಗ ಅವಳ ಜೊತೆನೇ ಸೇರ್ಕೊಂಡು ನಾಟಕ ಆಡ್ತಾ ಇದ್ದೀನಿ. ಕ್ಯಾಮ್ರಾ ಎಲ್ಲಿರುತ್ತೋ ಅಲ್ಲಿ. ಆದರೆ ನಾನು ಉಸರವಳ್ಳಿ ಚಾನ್ಸೇ ಇಲ್ಲ. ಆ ಸೂರಜ್ ಇದನ್ನಲ್ಲ, ಎಂಥ ಮಳ್ಳ ಗೊತ್ತಾ. ಬಿಗ್ ಬಾಸ್ ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್. 9 ಜನ ವರ್ಸಸ್ ನಾನು ಒಂದು ಅನ್ಕೊಂಡಿದ್ದೆ ಬಿಗ್ ಬಾಸ್. ಆದರೆ ಲೆಟರ್ ಸಿಗದೆ ಇರೋರ ಮನೆ ಹಾಳಾಗೋಗ್ಲಿ, ನನಗೇನಾಗಬೇಕು ಬಿಗ್ ಬಾಸ್. ನಾನೊಂದು ಸಾರಿನ ಅವ್ರನ್ನ ಕೇಳಲ್ಲ ಬಿಗ್ ಬಾಸ್. ಆದರೆ ಥ್ಯಾಂಕ್ ಯು ಬಿಗ್ ಬಾಸ್. ಅಲ್ಲೊಂದು ಕ್ಯಾಮ್ರಾ ಇದೆ ಬಿಗ್ ಬಾಸ್, ಅಲ್ಲೂ ಹೋಗಿ ಹೇಳ್ತೀನಿ, ಎಲ್ಲರೂ ಟೆಲಿಕಾಸ್ಟ್ ಮಾಡಿ ಪ್ಲೀಸ್ ಬಿಗ್ ಬಾಸ್. ನೋಡಿದ್ದೀನಿ, ನಾನು ಕಂಡಿದ್ದೀನಿ, ಹೋಗಲ್ಲೋ. ಹೋಗೋ. ಈ ಥರ ನೀನು ಆಡಬೇಡ, ನೋಡಿದ್ದೀನಿ. ಒಂಥರ ನಾವು ಡಾನ್ಗಳೇ ಕೆಟ್ಟಾಗ ಆಡ್ತಾ ಇದ್ದೀನಿ ಗೊತ್ತು, ಆದರೂ ಲೈಫಲ್ಲಿ ಯಾರನ್ನು ಕೇರೆ ಮಾಡೇ ಇಲ್ಲ. ಅಂದರೆ ಹೋಗ್ಬೇಕ